Hello everyone, welcome back to my Golden Soul ಯೂಟ್ಯೂಬ್ ಚಾನಲ್. ನಾನು ಮೀಶೋಲ್ಲಿ ಆರ್ಡರ್ ಮಾಡಿ ಕೋಂಬೋ ಸೆಟ್ ಇರೋಂಥ ಈ ಮೆಟರ್ನಿಟಿ ಡ್ರೆಸ್ನ ತೊಗೊಂಡಿದ್ದೆ. ಆ್ಯಕ್ಚುಲಿ ನನಗೆ ತೊಗೊಳ್ಳುವಾಗ ಸ್ವಲ್ಪ ಡೌಟ್ ಇತ್ತು, ಹೇಗೆ ಬರುತ್ತೋ ಏನೋ ಕ್ವಾಲಿಟಿ ಅಂಥೇಳಿ. ಬಟ್ ತೊಗೊಂಡಾದ್ಮೇಲೆ ಗೊತ್ತಾಯಿತು, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಕ್ವಾಲಿಟಿ. ನನಗೆ ನಂಬೋಕ್ಕಾಗಲ್ಲ, ಅಷ್ಟೊಂದು ಥಿಕ್ಕಾಗಿ ಮತ್ತು ಒಳ್ಳೆ ಕ್ವಾಲಿಟಿ ಕೊಟ್ಟಿದ್ದರು. ಸೊ ಯೂಸ್ ಮಾಡಿದೆ. ನಾನು ಆ್ಯಕ್ಚುಲಿ ಬಿಗ್ ಸೈಜೇ ತರಿಸ್ಕೊಂಡಿದ್ದೆ. ಸೊ ಪದೇ ಪದೇ ಡ್ರೆಸ್ಸಸ್ಗಳನ್ನ ತೊಗೊಳ್ತಾನೆ ಇದ್ದೆ, ಯಾಕೆಂದರೆ ಮೊದಲಿಂದ ಯಾವ ಡ್ರೆಸ್ಸಸ್ಗಳು ನನಗೆ ಬರ್ತಾನೆ ಇರಲಿಲ್ಲ, ಎಲ್ಲನೂ ಫಿಟ್ ಆಗ್ತಾಯಿತ್ತು ವೇಟ್ ಗೇನ್ ಆಗ್ತಿರೋ ಕಾರಣ. ಸೊ ಅದಕ್ಕೆ ನಾನು ಲಾಸ್ಟ್ ಸೈಜೇ ತೊಗೊಂಬಿಡೋಣ ಅಂಥೇಳಿ XXL ತೊಗೊಂಡಿದ್ದೆ. ಇದು ಈ ಥರ 3 ಬಂದಿದೆ, ಒಂದು ಬ್ಲೂ, ಇನ್ನೊಂದು ಸ್ಕೈ ಬ್ಲೂ ಮತ್ತು ಪಿಂಕು. 3 ಕೂಡ ತುಂಬ ಚೆನ್ನಾಗಿದೆ. ಸೊ ನೀವು ಒಂದು ಸರಿ ಮೀಶೋಲ್ಲಿ ಯಾರಾದರೂ ಪ್ರೆಗ್ನೆನ್ಸಿ ಲೇಡೀಸ್ ಇದ್ದರೆ ಸೊ ಬೈ ಮಾಡ್ಬೋದು. ನಿಮಗೇನಾದರೂ ಲಿಂಕ್ ಬೇಕಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಲಿಂಕ್ ಕಳಿಸ್ಕೊಡ್ತೀನಿ. ಇನ್ನು ನೆಕ್ಸ್ಟು ನಾನು ಬೆಳಿಗ್ಗೆ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಆದಮೇಲೆ ರೆಡಿಯಾಗಿ ಸ್ವಲ್ಪ ದೇವ ಧ್ಯಾನ ಮಾಡೋಣ ಅಂಥೇಳಿ ಕೂತ್ಕೊಂಡೆ. ಸೊ 8 ಮಂತ್ಸಲ್ಲಿ 8ನೇ ತಿಂಗಳಲ್ಲಿ ಯಾವುದನ್ನು ಮುದ್ರೆ ಮಾಡಬೇಕು ಮತ್ತು ಮಂತ್ರನ ಹೇಳಬೇಕು, ಸೊ ಅದನ್ನು ಇಲ್ಲಿ ನಾನು ರೆಡಿ ಮಾಡ್ಕೊಳ್ತಾ ಇದ್ದೆ. ಸೊ ದೇವ್ರ ಧ್ಯಾನ ಏನಿತ್ತು ಅದೆಲ್ಲ ಮುಗಿಸಿ ಇವತ್ತು ಟಿಫಿನಿಗೆ ಅಂಥೇಳಿ ಬೀಟ್ರೂಟ್ ತಾಲಿಪಟ್ಟು ಮತ್ತು ಪಲ್ಯ ಇತ್ತು. ಸೊ ಅದನ್ನು ಚೆನ್ನಾಗಿ ತಿಂದೆ. ತಿಂದಾದಮೇಲೆ 1-2 hours ಬಿಟ್ಟು ಫ್ರೂಟ್ಸ್ ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಸೊ ಸೀಬೆಹಣ್ಣು, ಪೇರ್ಲಹಣ್ಣಿತ್ತು. ಸೊ ಅದನ್ನು ತೊಗೊಂಡು ತುಂಬ ದೊಡ್ಡದಾಗಿತ್ತು. ಸೊ ನಾನು ಮಧ್ಯಾಹ್ನ ಏನು ಊಟ ಮಾಡಲಿಲ್ಲ, ಯಾಕೆ ಅಂತ ಹೇಳಿದ್ರೆ ಬೆಳಗ್ಗೆ ಸ್ವಲ್ಪ ಲೇಟಾಗಿಯೇ ಆಗಿತ್ತು ನಾನು ಟಿಫಿನ್ ಮಾಡೋದು. ಇನ್ನು ಮಧ್ಯಾಹ್ನ ನಾನು ಊಟಕ್ಕೆ ಅಂಥೇಳಿ ಬರೀ ಫ್ರೂಟನ್ನೇ ತೊಗೊಂಡಿದ್ದು. ಊಟದ ಕ್ವಾಂಟಿಟಿ ಎಷ್ಟಿರುತ್ತೋ ಸೊ ಅದೇ ಕ್ವಾಂಟಿಟಿಲೇ ನಾನು ಫ್ರೂಟನ್ನ ತಿಂದೆ. ಅದಾದಮೇಲೆ ಈವ್ನಿಂಗ್ ನಾನು ನನ್ನ ಸೀಮಂತ ಕಾರ್ಯಕ್ಕೆ ಸ್ವಲ್ಪ ಬ್ಲೌಸ್ ಅದೆಲ್ಲ ಹಾಕಬೇಕಾಗಿತ್ತು. ಸೊ ಜನನಿ ಎಂಬ್ರಾಯ್ಡ್ರಿಗೆ ಹೋಗಿದ್ದೆ. ಸೊ ಅದೆಲ್ಲ ಹಾಕಿ ಬ್ಲೌಸ್ ಎಲ್ಲ ಕೊಟ್ಟು ಬಂದಾದಮೇಲೆ ಸ್ವಲ್ಪ ಸ್ನ್ಯಾಕ್ಸ್ ತಿಂದಾದಮೇಲೆ ಕುಕ್ಕಿ ನನಗೆ ಟೆಂಪಲಿಗೆ ಕರ್ಕೊಂಡು ಹೋಗಿದ್ದ. ಸೊ ಟೆಂಪಲ್ಗೆ ಹೋಗಿ ಬಂದಾದಮೇಲೆ ಮನೆಗೆ ಬಂದು ಅಡುಗೆ ಅದು ಮಾಡೋದು ಲೇಟ್ ಆಗುತ್ತೆ, ಯಾಕಂದರೆ ಆಲ್ರೆಡಿ 9:30 10 o'clock ಆಗ್ಲಿಕ್ಕೆ ಬಂದಿತ್ತು. ಸೊ ಅದಕ್ಕೆ ಅಲ್ಲೇ ಹೋಟೆಲ್ಗೆ ಹೋದ್ವಿ. ನನಗೆ ಆಲ್ಮೋಸ್ಟ್ ಯಾವಾಗ್ಲೂ 3 times ಕೊಟ್ರೂ ವೆಜಿಟೇಬಲ್ ಪಲಾವ್ ತಿಂತಾನೆ ಇರ್ತೀನಿ. ಸೊ ಇಬ್ಬರು ತಿಂದ್ಕೊಂಡು ಆಮೇಲೆ ಮನೆಗೆ ಬಂದು ಸ್ವಲ್ಪ ಹೊತ್ತು ವಾಕ್ ಮಾಡಿದೆ. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಐ ಹೋಪ್ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹೀಗೆ ನನ್ನ ವೀಡಿಯೋಸ್ನ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ.